ಇಲ್ಲಿ ತುಂಬ ಕ್ಯೂಟಾಗಿ ಒಂದು ಮಗು ಕಾಣಿಸ್ತಾ ಇದೆಯಲ್ಲ ಅದು ನಾನು, ಸ್ವಲ್ಪ ಸ್ವಲ್ಪ ಕ್ಯೂಟ್ ಆಗಿದೆಯಲ್ಲ ಅದು ನಮ್ಮಣ್ಣ. ಕನ್ನಡದಲ್ಲಿ ಹೇಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಕನ್ನಡದ ಇಂಗ್ಲಿಷ್ ಬರೋ ಪೌಡ್ರು ಗಿಡ್ರು ಎಲ್ಲ ಹಾಕಿ ಇವಾಗ ತೋಪು ಮಾಡ್ಬಿಡ್ತಾನೆ ನಂಗೆ. ಆಮೇಲೆ ತಿನ್ಮೇಲೆ ಇವತ್ ನೀವು ತೋಪೆ ಯಾರಿಗೆ ಹೇಳೋ ಬೇದಿ ಆಗಲ್ಲ ಅಂದ್ರೆ ಅಜಿತ್ ಅಂತಾನೆ. You're literally wasting time, bro. There's no such thing as the perfect time to start something. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮೆಟ್ರೋ ಹತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ, ಬನ್ನಿ ಮುಂದೆ ಹೇಳ್ತೇನೆ. ಸೊ ಗೈಸ್, ಮೆಟ್ರೋಯಿಂದ ಇಳಿದು ಇವಾಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಇವತ್ತು ನಾನು ಹೋಗ್ತಾ ಇರೋದು ನಮ್ಮೂರು ಶಿವಮೊಗ್ಗಕ್ಕೆ. ಸೊ ಬನ್ನಿ ಹಾಗೆ ಮಾತುಕತೆ ಮಾಡಿಕೊಂಡು ನಮ್ಮೂರಿಗೆ ಹೋಗೋಣ. ಗೈಸ್, ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಎಲ್ಲ ಕತ್ಲಾಗಿ ಹೋಗ್ಬಿಟ್ಟಿದೆ. ಐ ಥಿಂಕ್ ಆಲ್ಮೋಸ್ಟ್ ನಾವು ಶಿವಮೊಗ್ಗ ರೀಚ್ ಆಗಿದ್ವಿ ಅಂದ್ಕೊಳ್ತೀನಿ. ನೋಡಿ ಆ ಬಿಲ್ಡಿಂಗ್ ಕಾಣಿಸ್ತಿದ್ದೆಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ ನಾವು ಶಿವಮೊಗ್ಗ ರೀಚ್ ಆಗಿದ್ದೀವಿ ಅಂತ. ಈ ವೇರ್ ಇಸ್ ಮೈ ಟ್ರೈನ್ ಮತ್ತೆ ಈ ಗೂಗಲ್ ಮ್ಯಾಪ್ ನೋಡೋ ನೆಸೆಸಿಟಿನೇ ಇಲ್ಲ. ಸೊ ಗೈಸ್, ಫೈನಲಿ ನಾವು ಶಿವಮೊಗ್ಗ ರೀಚ್ ಆದ್ವಿ. ಇದು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಆ್ಯಂಡ್ ನಮ್ಮ ಅಣ್ಣಂಗೆ ನಾನು ಕಾಲ್ ಮಾಡಿದ್ದೀನಿ ನನ್ನ ಪಿಕ್ ಮಾಡೋಕ್ಕೆ. ಬನ್ನಿ. ಫ್ರೇಮ್ಗಳು ನನಗೆ ಕೇಳಿ ನಾನು ಹೇಳ್ಕೊಡ್ತೀನಿ. ನಾನು ಹೇಳ್ಕೊಟ್ಟಿದ್ದೆ. ಇವಾಗ ನನ್ನ ತಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾನೆ. ನನ್ನ ಹೆಸರು ಅಜಿತ್ ಶೆಟ್ಟಿ ಅಂತ. ಅಜಿತ್ ಶೆಟ್ಟಿ ವ್ಲಾಗ್ಸ್ ಅಂತ ಬರುತ್ತೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ. ಇವನಿಗೇನಿಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ, ಲೈಕ್ ಬಟನ್ ಒತ್ತಿ, ಎಲ್ಲ ಒತ್ಬಿಡಿ ಅಷ್ಟೇ. ಆಲ್ ದಿ ಬೆಸ್ಟ್. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಏನು ಮಾಡ್ತಾ ಇದೀವಿ ಅಂತ ಸರಿ ಹೇಳು. ನಾವು ಫಿಶ್ ಫ್ರೈ ಮಾಡ್ತಾ ಇದೀವಿ, ಕುಂದಾಪುರ ಅಷ್ಟೇ. ನೀವು ಯಾರು ವೆಜಿಟೇರಿಯನ್ ಇದ್ರೆ ಇದು ನೋಡೋಕೆ ಹೋಗ್ಬೇಡಿ ಪ್ಲೀಸ್. ಮೀನು ಹೆಸರೇನು? ಪಾಂಪ್ಲೆಟ್. ಸೊ ಗೈಸ್, ನಮ್ಮ ಮನೇಲಿ ಇವತ್ತು ಪಾಂಪ್ಲೆಟ್ ಮೀನು ತೊಗೊಂಡ್ಬಂದಿದ್ದಾರೆ. ಇದೇನು ಮೀನಿದು? ಕಪ್ಪು ಪಾಂಪ್ಲೆಟ್. ಏನಾದರೂ ಇದು? ಇದಕ್ಕೆ ಮಡಿ ಅಂತ. ಇವಾಗ ಆಯ್ತಾ, ಇದು ಸಣ್ಣ ಮೀನು ಅಮ್ಮಂಗೆ, ಇದು ದೊಡ್ಡ ಮೀನು ನನಗೆ, ಇದು ನಿನಗೆ, ಅದಪ್ಪ. ಓಕೆ. ಇವಾಗ ಏನಿದು ಹೊಟ್ಟೆ ಎಲ್ಲ ಹೊಡಿತಿದ್ಯಾ? ಏನು ಮಾಡ್ತಿರೋದು? ಏನು ಮಾಡ್ತಿದ್ದೀವಿ? ಮಾತಾಡೋದು ನಂಗೆ ಇಷ್ಟ ಇಲ್ಲ ಇವೆಲ್ಲ. ಏನಾದರೂ ಇಷ್ಟ ಇಲ್ಲ? ನಂಗೆ ಇಷ್ಟ ಇಲ್ಲ ಕಣ ಇವೆಲ್ಲ. ಸರಿ ಹೇಳ್ಬೇಕಂಗಾದ್ರೆ ಈಗ ಮಾತಾಡು. ನೋಡು, ನೀನೇ ಏನೇನು ಮಾಡ್ತಾ ಇದ್ದೀನಿ ನೋಡ್ಬಿಟ್ಟು ನೀನೇ ಹೇಳು. ನಿಂದೇ ವ್ಲಾಗ್ ತಾನೆ. ಸೊ ಇವಾಗ ನಾವು ಫಿಶ್ ಫ್ರೈ ಮಾಡೋಕ್ಕೋಸ್ಕರ 2 ಮೊಟ್ಟೆ ಹೊಡ್ಕೊಂಡಿದ್ದೀವಿ. ಅದ್ರ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಆ್ಯಡ್ ಮಾಡಬೇಕು. ಸೊ ನೋಡಿ ಕಟ್ ಮಾಡ್ತಿದ್ದಾನೆ. ಕನ್ನಡದಲ್ಲಿ ಹೇಳು. ಏನು ಶುಂಠಿ ಬೆಳ್ಳುಳ್ಳಿ ಅಂದರೆ ಕನ್ನಡನ ಇಂಗ್ಲೀಷಾ? ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡಬೇಕು ಅಂತ ಏನಕ್ಕೆ ಹೇಳ್ತೀಯಾ? ಮತ್ತೆ ಏನು ಹೇಳ್ಬೇಕು ಹೇಳು? ಕನ್ನಡದಲ್ಲಿ ಹೇಳು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಕನ್ನಡದ ಇಂಗ್ಲೀಷಾ? ಗುರು, ನಾವು ಕನ್ನಡ ಮಾಡ್ಕೊಂಡಿದ್ದೀವಿ ಅಲ್ಲ. ಪೇಸ್ಟ್ ಅಲ್ಲ ಅದು, ಪೇಸ್ಟ್ ಅಲ್ಲ. ಕನ್ನಡದಲ್ಲಿ ಹೇಳು. ರುಬ್ಕೊಂಡಿರೋದಲ್ಲ, ರುಬ್ಬಿಕೊಂಡಿರುವ ಮಿಶ್ರಣವನ್ನು ಇದಕ್ಕೆ ನಾವು ಬೆರೆಸಬೇಕು ಅನ್ಬೇಕು. ಹಂಗೇಳು. ನೀನೇ ನನಗೆ ಹೇಳ್ಬಿಟ್ಟು ನೀನ್ ಹೇಳು. ನನ್ನ ಇಷ್ಟ ಕಣ, ನಾನು ಏನಾರು ಹೇಳ್ತೀನಿ. ಇಲ್ಲ, ಕನ್ನಡ ಮಾತಾಡೋದಿಲ್ಲ. ಸೊ ಫಸ್ಟ್ ನೀನು ಮಾತಾಡು. ನಾನು ಮಾತಾಡ್ತಿದ್ದೀನಲ್ಲ. ರುಬ್ಬಿಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಮಿಶ್ರಣವನ್ನು ಈ ಬಾಂಡಲಿಯಲ್ಲಿ ಹಾಕಬೇಕು. ಬಾಂಡೆ ಎಲ್ಲ ಇದು ಪಾತ್ರೆ ಅಲ್ಲ, ಅದು ಬಾಂಡಿನೇ ಅದು. ನಂತರ ಈಗ ಕೈಯನ್ನು ತೊಳಿತಾನೆ ಇರಬೇಕು. ಆಚಿ ಫಿಶ್ ಫ್ರೈ ಮಸಾಲ. ಓಕೆ, ಆಚಿ ಫಿಶ್ ಫ್ರೈ ಮಸಾಲ ಹಾಕ್ಬೇಕಾ? ಇವೆಲ್ಲ ಗೊತ್ತು ನನಗೂ. ಬೇರೆ ಸೀಕ್ರೆಟ್ ಆಗಿ ನಾವು ಮಾಡ್ತೀನಿ ಅಂತ ತೋರಿಸ್ತೀನಿ ಸೀಕ್ರೆಟ್ ಏನಂತ. ಕಬಾಬ್ ಪೌಡರ್. ಕಬಾಬ್ ಫಿಶ್ ಫ್ರೈ ಅಂತ ಹೇಳ್ಬಿಟ್ಟು ಕಬಾಬ್ ಪೌಡರ್ ಎಲ್ಲ ಹಾಕ್ತಿದ್ದೀರಾ? ಇದು ಕೋಟಿಂಗಿಗೆ. ಓಕೆ, ಫಿಶ್ ಮೇಲೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಒಟ್ಟಿನಲ್ಲಿ ಎಲ್ಲ ಮಸಾಲ ಹಾಕಿ ಇದು ಮಾಡಿ ಏನೋ ಮಾಡ್ತಿದ್ಯಾ ಗುರು ನೀನೊಟ್ಟು. ಇದು ಆಚಿ ಚಿಕನ್ ಮಸಾಲ. ಸಾಂಬಾರಿಗೆ ಹಾಕೋದಲ್ವನೋ? ಇದು ಮನೆಯಲ್ಲಿ ರುಬ್ಬಿರುವಂಥ ಟೇಸ್ಟ್ ಬರುತ್ತೆ ಈ ಪೌಡ್ರು. ನೋಡಿ, ನಮ್ಮ ಅಣ್ಣ ಅಡುಗೆ ಮಾಡೋದು ಈ ಥರ.
ಇರೋ ಬರೋ ಪೌಡ್ರು ಗಿಡ್ರು ಎಲ್ಲ ಹಾಕಿ ಇವಾಗ ದೋಪು ಮಾಡ್ಬಿಡ್ತಾನೆ ಹಂಗೆ. ಆಮೇಲೆ ತಿಂದ್ಮೇಲೆ ಇವತ್ ನೀವು ತೋಪು ತೋಪೆ. ಸ್ವಲ್ಪ ಹಾಕ್ಬೇಕಿತ್ತು ಜಾಸ್ತಿ. ಸ್ಪೆಷಲ್ ಇಂಗ್ರೀಡಿಯೆಂಟ್ ಜಲ್ಸರೆಲ್ಲ ಹಾಕ್ತಿದ್ಯಲ್ಲನು. ಇದೇ ಮೇನ್ ಇಂಗ್ರೀಡಿಯೆಂಟ್ ಫಿಶ್ ಫ್ರೈಗೆ. ನೋಡಮ್ಮ ಏನೇನೋ ಹಾಳು ಮಾಡ್ತಾನೆ. ನಾನು ಬರೋದೇ ಮನೆಗೆ ಅಪರೂಪ. ಯಾರಿಗೆ ಹೇಳೋ ಬೇದಿ ಆಗಲ್ಲ ಅಂದ್ರೆ ಅಜಿತ್ ಅಂತಾನೆ. ತಿನ್ನೋದು ಯಾರು ಇವನೇ? ತಿನ್ನು. ಏನೇನೋ ಹಾಕ್ತಾರಲ್ಲ ಏನು ಜಲ್ಜೀರ ಅಂತ. ಚಿಕನ್ ಸಾಂಬಾರ್ ಪೌಡರ್ ಹಾಕ್ತಾನೆ, ಕಬಾಬ್ ಪೌಡರ್ ಹಾಕಿದ್ದಾನೆ, ಫಿಶ್ ಫ್ರೈ ಪೌಡರ್ ಹಾಕಿದ್ದಾನೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನೇನೋ ಹಾಕಿದ್ದಾನೆ. ಇದರಲ್ಲಿ ಜಲ್ಜೀರಾ ಪುಡಿಲಿ ಬ್ಲ್ಯಾಕ್ ಸಾಲ್ಟ್ ಇರುತ್ತೆ. ಫಿಶ್ ಫ್ರೈಗೆ ವೈಟ್ ಸಾಲ್ಟ್ಗಿನ್ನ ಬ್ಲ್ಯಾಕ್ ಸಾಲ್ಟ್ ಹಾಕ್ದಾಗ್ಲೇನೆ ಅದ್ರದ್ದು ಟೇಸ್ಟ್ ಚೆನ್ನಾಗಿ. ಬ್ಲ್ಯಾಕ್ ಸಾಲ್ಟ್ ಬೇಕು ಅಂದ್ರೆ ನೀನು ಬ್ಲ್ಯಾಕ್ ಸಾಲ್ಟ್ ತಂದು ಹಾಕ್ಬೋದು. ಸದ್ಯಕ್ಕೆ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತಿದ್ದಕ್ಕೋಸ್ಕರ ₹2 ಜಲ್ಜೀರಾ ತಗೊಂಡ್ಬಂದಿದ್ದೀನಿ ಅಷ್ಟೇ. ಇದೇ ಮೇನ್ ಫಿಶ್ ಫ್ರೈಗೆ ಟೇಸ್ಟ್ ಬರೋಕ್ಕೆ. ಇದು ನನ್ನ ಸ್ಪೆಷಲ್ ಇಂಗ್ರೀಡಿಯೆಂಟ್. ಯಾರು ಇದು ಬಿಟ್ಕೊಡಲ್ಲ, ನಾನು ಇವತ್ತು ರಿವೀಲ್ ಮಾಡಿದ್ದೀನಿ. ಆಮೇಲೆ ಕೈ ತೊಳೆದು ಇದನ್ನ ಕಲಿಸ್ಬೇಕು. ಕಲಿಸೋದೆಲ್ಲ ನೀಟಾಗಿ ವಿಡಿಯೋ ಮಾಡೋದು. ತವಾ ಫ್ರೈ ಮಾಡೋರಿಗೆ ಇದು ಒಳ್ಳೆ. ಈಗ ಇದಕ್ಕೊಂಚೂರು ಹುಣಸೆ ಹುಳಿ ಮತ್ತು ಲಿಂಬು ಹಿಂಟ್ ಹಾಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಇವಾಗ ತೊಳೆದಿಟ್ಟಿರೋ ಇದಕ್ಕೊಂಚೂರು ಅರ್ಶಿನ ಪುಡಿ ಹಾಕು. ಇವಾಗ ಇದನ್ನ ತವಾ ಫ್ರೈ ಮಾಡ್ತಿರೋದು ಅಥವಾ ಎಣ್ಣೆಗೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ತೀಯಾ? ಡೀಪ್ ಫ್ರೈಯಾ? ಹಾಂ. ಏನು ಡೀಪ್ ಫ್ರೈ ಅಂದರೆ? ಡೀಪ್ ಫ್ರೈ ಅಂದರೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಒಳಗಡೆ ಫುಲ್ ಇದು ಡೀಪಾಗಿ ಫ್ರೈ ಮಾಡ್ತಾರಲ್ಲ ಅದನ್ನ ಡೀಪ್ ಫ್ರೈ ಅಂತಾರೆ. ಬಟ್ ನೀನು ತವಾ ಫ್ರೈ ಮಾಡಿದ್ವಿ ಡೀಪ್ ಫ್ರೈ ಮಾಡ್ತಿದ್ದೆ ಕೇಳಿದೆ. ಮಾತೇ ಇಲ್ಲ. ನೀರನ್ನ ಬಿಸಿ ಮಾಡಿಕೊಂಡು ಅದರೊಳಗಡೆ ಈ ಮಳಿ ಚಿಪ್ನ ಹಾಕಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಬೇಕು. ಬಾಯ್ಲ್ ಮಾಡೋದಲ್ಲ ಕಣ. ಮತ್ತೆ ಏನು ಮಾಡೋದು? ಬಾಯ್ಲ್ ಆಗಿರೋ ನೀರಿಗೆ ಹಾಕಿ ಆಲ್ರೆಡಿ ಬಾಯ್ಲ್ ಆಗಿದ್ದೀರಾ? ಸೊ ಆಲ್ರೆಡಿ ಇರ್ಬೇಕು ಅಡುಗೆ ಮಾಡ್ತಾ. ಏನು ವ್ಲಾಗ್ ಮಾಡ್ತೀನಿ ಹಾಂ, ಬರೀ ಇಷ್ಟೇ ನಿಂತು ನೋಡಿ. ಅದಕ್ಕೆ ಬಾಯ್ಲ್ ಆಗಿರೋ ನೀರಲ್ಲಿ ಓಪನ್ ಆಗತ್ತೆ ಅದಕ್ಕೆಲ್ಲ ಚೆನ್ನಾಗಿ ಬಿಸಿ ಮಾಡಿರೋ ನೀರಿಗೆ ಈ ಮಡಿ ಚಿಪ್ನ ಹಾಕ್ದಾಗ ಏನಾಗುತ್ತೆ ಅಂದರೆ ಅದ್ರ ಮೇಲ್ಗಡೆ ಇರೋ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ಓಕೆನಾ? ಆ್ಯಂಡ್ ಆಮೇಲೆ ಅದ್ರ ಸ್ಮೆಲ್ಲೆಲ್ಲ ಹೋಗುತ್ತೆ. ಸೊ ಆ ರೀಸನ್ಗೋಸ್ಕರ ಈ ಹಾಟ್ ವಾಟರ್ ಒಳಗಡೆ ಇದನ್ನು ಡಿಪ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. ಏನಾಗುತ್ತಮ್ಮ? ಬಿಸಿನೀರು ಇಟ್ಟರೆ ಓಪನ್ ಆಗುತ್ತಾ? ಓಕೆ ನೋಡಿ, ಇದು ಬಿಸಿನೀರು ಒಳಗಡೆ ಇಟ್ಟರೆ ಏನಾಗುತ್ತೆ, ಆ ಶೆಲ್ ಇರುತ್ತಲ್ಲ ಅದು ಓಪನ್ ಆಗುತ್ತೆ. ಓಪನ್ ಆದಾಗ ಅಷ್ಟೇ. ಓಪನ್ ಆದಾಗ ಏನು ಹಾಂ ನೋಡಿ, ಅದೇ ಕುದಿಸಿ ಓಪನ್ ಆಗುತ್ತೆ. ಓಕೆ ಸೊ ನೋಡೋಣ ಅದು ಓಪನ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ. ಇದು ಹಿಡಿದಿತ್ತು. ಓಕೆ, ಏನಿದು? LED ಲೈಟಾ? ಅಕ್ವೇರಿಯಮ್ಮ? ಅಕ್ವೇರಿಯಂ ಅಲ್ಲ, ಅಕ್ವೇರಿಯಂದು ಲೈಟ್. ಅಕ್ವೇರಿಯಮ್ದು ಲೈಟಾ? ಹಾಂ ನೋಡಿ ಟೆರೆಸ್ ಮೇಲಿಂದ ವ್ಯೂ ಹೇಗಿದೆ ಅಂತ. ಏನು ಸಮಾಚಾರ ಎಲ್ಲ ಹೇಗಿದ್ದೀರಾ? ನನಗೆ ಈ ವ್ಲಾಗ್ ಹೆಂಗೆ ಮಾಡಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ. ನಂಗೆ ಅದೇನೋ ಗೊತ್ತಿಲ್ಲ. ನಾನು ಇನ್ ಪರ್ಸನ್ ಚೆನ್ನಾಗೇ ಮಾತಾಡ್ತೀನಿ ಎಲ್ಲರ ಹತ್ರ. ಈ ಕ್ಯಾಮ್ರಾ ನೋಡ್ತಾ ಇದ್ದರೆ ಏನು ಮಾತಾಡಬೇಕು ಅಂತ ನನಗೆ ನಿಜ ಗೊತ್ತಾಗಲ್ಲ. ನಾನು ಏನು ಕಂಟೆಂಟು ಬರೋಲ್ಲ ಒಂಥರ ನನಗೆ ನನ್ನ ಮೇಲೆ ಶೈ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಬೇಕು. ನೀವು ವಾಯ್ಸು ಜೋರಾಗಿ ಬರ್ತಿಲ್ಲ, ಯಾಕೆ ಇಷ್ಟೊಂದು ಶೈ ಆಗ್ತಿದೆ? ನನ್ನ ಸುತ್ತಮುತ್ತ ಯಾರೂ ಇಲ್ಲ, ಬಟ್ ಸ್ಟಿಲ್ ಹಿಂಗೆ ಇಟ್ಕೊಂಡು ಮಾತಾಡೋಕೆ ಒಂಥರ ಆಗ್ತಿದೆ. ಇರಲಿ, ಇವೆಲ್ಲ ಓವರ್ಕಮ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಐ ಆಮ್ ಎನ್ ಕಾಂಟೆಂಟ್ ಕ್ರಿಯೇಟರ್. ಇಟ್ಸ್ ಓಕೆ. ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಆನ್ಸರ್ ಮಾಡ್ತಾ ಹೋಗು. ಹಾಂ, ಮೊದಲೇ 2 ಸತಿ ಕೈ ಕುಯ್ಕೊಂಡಿದ್ದೀನಿ. ಗೈಸ್, ನಮ್ಮ ಅಣ್ಣ ಕೈ ಕುಯ್ಕೊಂಡು ಆವಾಗಲೇ ಸರಿಯಾಗಿ ಕುಯ್ಕೊಂಡ ಅಂತ. ಅದಕ್ಕೆ ಹೇಳೋದು ಸ್ವಲ್ಪ ಗಮನ ಕೊಟ್ಟು ಮಾಡಬೇಕು ಅನ್ನೋದು. ನೀನು ಬಂದಿಲ್ಲಿ ಹಿಂಸೆ ಕೊಟ್ಟರೆ, ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ನಾನೇನೋ ಯೂಟ್ಯೂಬ್ ಮಾಡ್ಕೊಂಡು ಇಲ್ಲಿ ನಮಗೆ ಹಿಂಸೆ ಕೊಡ್ತಾ ಇದ್ದಾನೆ. ಸೊ ಇವಾಗ ಆ ಸೌಂಡ್ ಕೇಳೋಕ್ಕಾಗಲ್ಲ.
ಸೌಂಡ್ ಕೇಳೋಕ್ಕಾಗುತ್ತೆ ನೋಡಿ ನಿಮಗೆ. ನಂಗೆ ಈ ಸೌಂಡ್ ಕೇಳಿದ್ರೆ ಒಂಥರ ಇರಿಟೇಟ್ ಆಗುತ್ತೆ, ಕಿವಿಯಲ್ಲಿ ನೋವು ಬಂದ್ಬಿಡುತ್ತೆ. ಇಲ್ಲೊಂದು ಫೇವ್ರೇಟ್ ಇದು ಹೋಯ್ತು, ಸ್ವಲ್ಪ ಹೋಯ್ತು ಆದರೂ ಹಾಕ್ಸ್ಕೊಂಡ. ನೋಡಿ ಪಾಪ ಹ್ಯಾಂಡ್ ಪೇಸ್ಟ್ ಎಲ್ಲ ತಂದಿದ್ದಾರೆ. ಹಚ್ಚಕ್ಕೆ ಚಿಕ್ಕ ಹುಡುಗ ನಾವು ನಾಚಿಕೊಳ್ತಾನೆ ಸುಮ್ಮನೆ. ಚಿಕ್ಕಿ ಪ್ರೋಟೀನ್ ಬಾರ್ ಅಂತಾರೆ ನಮ್ಮ ಕಡೆ. ನಾವು ಚಿಕ್ಕಿ ಅಂತೀವಿ. ನಿಮಗೆ ಚಿಕ್ಕಿ ಅಂದರೆ ಇಷ್ಟ, ನಿಂಗೆ ಪ್ರೋಟೀನ್ ಬಾರ್ ಅಂದರೆ ಇಷ್ಟ. ಬಿಸಿನೀರಲ್ಲಿ ಹಾಕಿದ್ದಕ್ಕೆ ಬಿಸಿ ಬಿಸಿ ಇದೆ. ಇದು ಓಪನ್ ಆಗಿದೆ ಶೆಲ್ಲು ನೋಡಿ. ಮಾಡೋದ್ರಿಂದ ಇದ್ರೊಳಗಡೆ ಮಾಂಸ ಹಿಂಗೆ ಇರುತ್ತೆ. ಓಕೆ, ಒಳ್ಳೆ ಟೇಸ್ಟ್ ಇದು. ಇದೇ ರಾಜ್ಕುಮಾರ್ ಒಂದು ಮುತ್ತಿನ ಕತೆ ಫಿಲಮ್ನಲ್ಲಿ ಇದು ಕಪ್ಪೆ ಚಿಪ್ಪ ಬರುತ್ತಲ್ಲ, ಅದು ಇನ್ನೂ ದೊಡ್ಡದಿರುತ್ತೆ. ಇದು ಮುತ್ತನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಮುತ್ತು ಮುತ್ತು ತಗೊಳ್ಳಿ ಒಂದು ಮುತ್ತು. ಇದೆಲ್ಲ ಅಷ್ಟು ಫಿಲಮ್ದು 50. ಅಷ್ಟು ದೂರ ಬ್ಯಾಂಗ್ಳೂರಿಂದ ಶಿವಮೊಗ್ಗಕ್ಕೆ ಬಂದಿರೋದು ಒಂಥರ ಹೊರತು ಅಂದ್ಕೊಳ್ಳಿ. ಸೊ ಗೈಸ್, ಫೈನಲಿ ನಮ್ಮ ಅಣ್ಣ ಮಾಡಿರೋ ತವಾ ರವಾ ಫಿಶ್ ಫ್ರೈ ರೆಡಿ ಆಗಿದೆ. ಬನ್ನಿ ಹೇಗಿದೆ ನೋಡೋಣ. ತುಂಬ ಕ್ರಿಸ್ಪಿ ಆಗಿದೆ ಆ್ಯಂಡ್ ಆ ಮಸಾಲ ಫಿಶ್ ಜೊತೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ನೆಕ್ಸ್ಟ್ ಲೆವೆಲ್, ಟೋಟಲಿ ವರ್ತ್ ಇಟ್. ನೀವು ಟ್ರೈ ಮಾಡಿ ಒಂದ್ಸಲ. ಸ್ಟ್ಯಾಂಡರ್ಡ್ ಎಂದಿದ್ದು C+, A+, B, C ಎಲ್ಲ ಇದೆ. ನಮ್ಗೆ ಅವಾಗಲೇ ಕಂಪ್ಯೂಟರ್ ಇತ್ತಾ? ನನಗೆ ನೆನಪಿಲ್ಲ. ಸ್ಕೂಲ್ ಪಾರ್ಟಿಸಿಪೇಟೆಡ್ ಇನ್ ಸ್ಟೇಟ್ ಲೆವೆಲ್ ಸೈನ್ಸ್ ಟ್ಯಾಲೆಂಟ್ ಎಕ್ಸಾಮಿನೇಷನ್ 1995-96 ನೀನು ಫಸ್ಟ್ ಬಂದಿದ್ಯಾ. ಕಾಯಿನ್ಸ್ ಇದೆಯಲ್ಲ, ಇದನ್ನ ರಾಮಚಂದ್ರಪುರ ಮಠ ಅಂತ ಹೊಸನಗರದಲ್ಲಿದೆ, ಅಲ್ಲಿ ಕೊಟ್ಟಿದ್ದು. ನಾನು ಅವಾಗಿಂದ 9th ಸ್ಟ್ಯಾಂಡರ್ಡ್ ಅಷ್ಟೇ ನೋಡಿ, ಇನ್ನೂ ಇಟ್ಕೊಂಡಿದ್ದೀನಿ. ಲೋಟ ಕೊಟ್ಟಿದ್ರು ಏನಕ್ಕೆ? ಏನು ಸಾಧನೆ ಮಾಡಿದೆ ಅಂತ ಲೋಟ ಕೊಟ್ಟಿದ್ರು? ಹಾಂ, ವಚನ ಪ್ರೈಮರಿ 1995. ನೀನು ಹೆಂಗಮ್ಮ ಪ್ರೈಮರಿ ಆಗಿದೆ? ಅದು ಹುಟ್ಟಿದೆ 99ಗೆ. ಹೇಳು ವಚನ ನೋಡೋಣ ಇವಾಗ. ಇದು ಹೇಳು, ಅವೆಲ್ಲ ಹೇಳ್ತಿದ್ದು ಭಾಳ. ಈಗ ಹೇಳು. ಈಗ ತಲೆಯಲ್ಲಿ ಇರ್ಬೇಕಾಗುತ್ತೆ, ಸ್ವಲ್ಪ ಅರ್ಧ ಬರ್ಧ ಇದೆ. 2 kg ನೋಡಿ ಆದದ್ದು 2002 110 ರೂಪಾಯಿ ಅಷ್ಟೇನಾ? ಆವಾಗ ಕಮ್ಮಿ. ಈಗ ಲಕ್ಷ ಬೇಕು. ಇದು ಆದಷ್ಟು ಅಂದು ನಿಂದು ಇಬ್ಬರದ್ದು ಇದೆ, ಇದರಲ್ಲಿ ಲಸಿಕೆ ಹಾಕಿರೋದು. ಮಗುವಿನ ಹೆಸರು ಅಜಿತ್, ಪೋಲಿಯೋ ಹಾಕ್ಸಿರೋದು. ID ಕಾರ್ಡ್ ಫುಲ್ ಮೇಲೆ ನೀಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈ ಫೋಟೋದು ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತಾ ಇದೀನಲ್ಲ, ಚೆನ್ನಾಗಿದ್ದೀನಿ. ನನ್ನ ಫೋಟೋ ತೆಗೆದ್ಬಿಟ್ಬಿಟ್ಟು ಇನ್ನು ಯಾರ್ದೋ ಫೋಟೋ ತೆಗೆದು ನಾನಿಲ್ಲಿ ಆ್ಯಕ್ಚುಲಿ ಮೂಲೆಯಲ್ಲಿದ್ದೀನಿ. ಪೊಲೀಸು ಹಾಗೆ ರೈಟಲ್ಲಿ ವೀರಪ್ಪನ್ ಕೂಡ ಇದ್ದಾರೆ ನೋಡಿ. ವಿಶ್ವೇಶ್ವರಯ್ಯ. ಇವಳು ಯಾರಮ್ಮ ಹುಡುಗಿ? ಯಾರ್ದಿದು ಫ್ರಾಕು ಚಪ್ಪಲಿ ಎಲ್ಲ? ಹೌದಾ, ಸಖತ್ತಾಗಿದ್ದೇನೆ ನಾವು. ಇಲ್ಲಿ ತುಂಬ ಕ್ಯೂಟಾಗಿ ಒಂದು ಮಗು ಕಾಣಿಸ್ತಾ ಇದೆಯಲ್ಲ, ಅದು ನಾನು. ಸ್ವಲ್ಪ ಕ್ಯೂಟಾಗಿದೆಯಲ್ಲ, ಅದು ನಮ್ಮಣ್ಣ ಡಾಕ್ಟ್ರು, ನಾನು ಪೇಷಂಟ್ ಇದ್ರದೆ. ನಾನು ಎತ್ಕೊಂಡಿದ್ದಾರೆ ಅಂತ ನಮ್ಮಣ್ಣ ಹುಡ್ಕೊಂಡ್ಬಿಟ್ಟವನು ಇಲ್ಲಿ ನೋಡಿ, ಏನು ಕ್ಯೂಟಾಗಿದ್ದೆ. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಆ ಹಣೆ ಮೇಲೆ ಕಟ್ಟಿರೋ ಬ್ಯಾಂಡ್ ಇದೆಯಲ್ಲ, ಅದು ನನ್ನ ಕಣ್ಣ ಮೇಲೆ ಬಂದುಬಿಟ್ಟು ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಆಗಿಲ್ಲ ಅವಾಗ. ಇಲ್ಲಿ ನೋಡಿ, ಹುಲಿ ಹೆಬ್ಬುಲಿ. ಯಾವುದಕ್ಕೆ ಹಾಕ್ಸಿರೋಂಥ ಫ್ಯಾನ್ಸಿ ಡ್ರೆಸ್ಗಳು ನನಗೆ ಹಾಕ್ಸಿಲ್ಲ ನೀವು. ಯಾಕೆ? ನನಗೆ ನಾರಾಯಣ ಅಂತೆ, ರಾಮ ಅಂತೆ, ಸ್ವಾಮಿ ವಿವೇಕಾನಂದ ಏನೇನೋ ಮಾಡಿಸಿದ್ದೀರಾ. ನನಗೆ ಪೇಷಂಟು, ಹುಡುಗಿ, ಪೊಲೀಸು ಅಷ್ಟೇ ಮಾತ್ರ ನೋಡಿ. ಸ್ವಾಮಿ ವಿವೇಕಾನಂದ ಅಂತೆ ಅಂತೆ, ಅವನಿಗೆ ಮಾತ್ರ ಚೆನ್ನಾಗೆಲ್ಲ ಮಾಡಿಸಿದ್ರು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನೇನಯ್ಯ ತಪ್ಪು ಮಾಡಿದೆ? ನೋಡಿ, ಪೊಲೀಸ್ ಆಗಬೇಕು ಅಂತ ಇದ್ದೆ ನಾನು ಒಂದು ಟೈಮಲ್ಲಿ. ಪೋಲಿ ಆಗೋಗ್ಬಿಟ್ಟೆ. ಅವ್ನು ಡಾಕ್ಟ್ರು, ನನ್ನ ಪೇಷಂಟ್. ಸೊ ಗೈಸ್, ನಾನಿವಾಗ ಶಿವಮೊಗ್ಗ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ನಾನು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಹೋಗ್ತಾ ಇದ್ದೀನಿ.
ಐ ಮಿಸ್ ಯು ಶಿವಮೊಗ್ಗ ಆಬ್ವಿಯಸ್ಲಿ. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ಕಾಮೆಂಟ್ ಮಾಡಿ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.